ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ನಿಮಗೆ ಜಾಬ್ ಕಾರ್ಡ್ ಡೀಟೇಲ್ಸ್ NMR ಉದ್ಯೋಗ ಖಾತ್ರಿ ಯೋಜನೆಯ ನಿಮ್ಮ ಅಮೌಂಟ ಮತ್ತು ನಿಮ್ಮ ಕೆಲಸದ ಬಗ್ಗೆ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ಕೊಡ್ತೇನೆ ನೋಡ್ರಿ. ನಿಮ್ಮ ಮೊಬೈಲ್ದಾಗ ಏನಿಲ್ಲ, ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ ಏನಿಲ್ಲ ನರೇಗಾ ಅಂತ ಟೈಪ್ ಮಾಡಿರಿ. ನರೇಗಾ ಗೌರ್ಮೆಂಟಿನ ಬರ್ತೈತಿ, ಅದಕ್ಕೆ ಟಚ್ ಮಾಡಿರಿ. ಅಲ್ಲಿಂದ ನರೇಗಾ ಗೌರ್ಮೆಂಟಿನ ಬರೋದ್ರಾಗ ಒಂದು ವೆಬ್ಸೈಟ್ ಆನ್ ಆಕೈತಿ, ಮಹಾತ್ಮ ಗಾಂಧೀಜಿ ನರೇಗಾ. ತಳಗೆ ನೋಡ್ರಿ ಪಂಚಾಯತ್ ಐತಿ, ಪಂಚಾಯತ್ಗೆ ಕ್ಲಿಕ್ ಮಾಡಿರಿ. ಪಂಚಾಯತ್ ಕ್ಲಿಕ್ ಮಾಡ್ಕೊಳ್ಕ ಒಂದೊಂದು ಹೊಸದು ಒಂದು ಪೇಜ್ ಆನ್ ಆಕೈತಿ. ಆ ಪೇಜ್ ಆನ್ ಆಗ್ಬಿಡ್ಕ ಇಲ್ಲಿ ಐತಿ ನೋಡ್ರಿ. ಇವಾಗ ಮೊದಲು ಇದನ್ನು ಡೆಸ್ಕ್ಟಾಪ್ ಮೋಡ್ಗೆ ಹಾಕೋರಿ. ಇದನ್ನು ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊರಿ. ಅಲ್ಲಿಂದ ಡೆಸ್ಕ್ಟಾಪ್ ಮೋಡ್ ಆನ್ ಹಾಕೋಕ ಪಂಚಾಯತ್ ಅಂತ ಬರ್ತೈತಿ. ಗ್ರಾಮ ಪಂಚಾಯತ್ ಐತಿ, ಗ್ರಾಮ ಪಂಚಾಯತ್ ಲೆವೆಲ್ ಹಿಂಗೈತಿ. ಇದ್ರೊಳಗೆ ನಮ್ಗೆ ಒಂದೇ ಗ್ರಾಮ ಪಂಚಾಯತ್ ಅಂತ ಐತಿ, ಅದಕ್ಕೆ ಕ್ಲಿಕ್ ಮಾಡಿರಿ. ಗ್ರಾಮ ಪಂಚಾಯತ್ ಕ್ಲಿಕ್ ಮಾಡಿ ಹುಡ್ಕ ಈ ಥರ ಒಂದು ವೆಬ್ಸೈಟ್ ಬರ್ತೈತಿ. ಡಾಟಾ ಎಂಟ್ರಿ ಅಂತ ಬರ್ತೈತಿ. ಜನರೇಟ್ ರಿಪೋರ್ಟರ್ ಐತಿ, ಜನರೇಟ್ ರಿಪೋರ್ಟರ್ ಹೊಡ್ರಿ. ರಿಪೋರ್ಟರ್ ಮ್ಯಾಗ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಪೇಜ್ ಏನಾಗತ್ತೆ, ಎಲ್ಲ ರಾಜ್ಯಗಳ ಹೆಸರು ಬರ್ತಾವೆ. ಅದ್ರೊಳಗೆ ನಮ್ದು ಕರ್ನಾಟಕ ರಾಜ್ಯ ಇಲ್ಲಿ ಐತಿ ನೋಡಿ. ಕರ್ನಾಟಕ ರಾಜ್ಯದ ಮೇಲೆ ಕ್ಲಿಕ್ ಮಾಡಿರಿ. ಕರ್ನಾಟಕ ರಾಜ್ಯದ ಮೇಲೆ ಕ್ಲಿಕ್ ಮಾಡೋಕೆ ನೆಕ್ಸ್ಟ್ ಈ ಥರ ಗ್ರಾಮ ಪಂಚಾಯತಿ ಮಾಡಲ್ಸ್ ಅಂತ ಬರತ್ರಿ. ಅದ್ರೊಳಗೆ ನಮ್ಮದು ಸ್ಟೇಟ್ ಕರ್ನಾಟಕ ಐತಿ. ಫೈನಾನ್ಸ್ಲಿ ಇಯರ್ ಸೆಲೆಕ್ಟ್ ಮಾಡಿರಿ, 2026-27 ಮಾಡಿರಿ. ಡಿಸ್ಟಿಕ್ ಬೆಳಗಾವಿ ಸೆಲೆಕ್ಟ್ ಮಾಡೀನಿ. ಬ್ಲಾಕ್ ನಮ್ಮದು ಬೈಲಹೊಂಗಲ ಸೆಲೆಕ್ಟ್ ಮಾಡೀನಿ. ಪಂಚಾಯತಿ ನಮ್ಮದು ಬಾವ್ಯಾಳ ಸೆಲೆಕ್ಟ್ ಮಾಡೀನಿ. ನಿಮ್ಗೆ ಯಾವ ಪಂಚಾಯತಿ ಬೇಕಲ್ಲ ಆ ಪಂಚಾಯತ್ ಸೆಲೆಕ್ಟ್ ಮಾಡಿ ನೋಡ್ಬೋದು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೀನಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ರಿಪೋರ್ಟ್ ಅಂತ ಬಂತು ನೋಡ್ರಿ. ಸ್ಟೇಟ್ ಕರ್ನಾಟಕ, ಡಿಸ್ಟಿಕ್ ಬೆಳಗಾವಿ, ಬ್ಲಾಕ್ ಬೈಲಹೊಂಗಲ, ಪಂಚಾಯತ್ ಬಾಯಾಳ ಅಂತ ಐತ್ರಿ. ಇದ್ರಾಗ ಒಂದನೇದು ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಅಂತ ಐತಿ. ಅದ್ರೊಳಗೆ ನಾನು ನೋಡ್ರಿ ಮೂರನೇ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಅಂತೈತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ ನೋಡ್ರಿ. ಇವಾಗ ಅದ್ರ ಮ್ಯಾಗ ಕ್ಲಿಕ್ ಮಾಡೋಕೆ ಏನಿಲ್ಲ ರೀ, ಈ ಥರ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಬರ್ತೈತಿ ರೀ. ಒಂದನೇ ಸೀರಿಯಲ್ ನಂಬರ್ ಐತಿ, ಜಾಬ್ ಕಾರ್ಡ್ ನಂಬರ, ಅವ್ರ ಹೆಸರು ಐತಿ, ಸ್ಟೇಟಸ್ ಅಂತೈತಿ. ಇದು ಗ್ರಾಮ ಪಂಚಾಯತಿ ಒಳಗೆ 4 ಊರು ಬರ್ತಾವ್ರಿ. ಆ 4 ಊರ್ದ ಜಾಬ್ ಕಾರ್ಡ್ದವ್ರದ್ದು ಹೆಸರು, ಅವ್ರ ನಂಬರ್ ಎಲ್ಲ ಡೀಟೇಲ್ ತೋರಿಸ್ತೈತಿ. ಇವಾಗ ನಾವು ಗ್ರಾಮ ಪಂಚಾಯತಿ ಬಾವಿಹಾಳ್ ಊರಿಂದ ಜಾಬ್ ಕಾರ್ಡ್ ಒಬ್ಬರದು ಡೀಟೇಲ್ ತೆಗೆದು ನೋಡ್ರಿ. ಯಾವ ಥರ ತೆಗೆದು ನೋಡ್ಬೇಕು ಅವರು, ಮತ್ತು ಯಾವ ಥರ ಯಾವ ಕೆಲಸ ಮಾಡ್ಯಾರು, ಅವ್ರಿಗೆ ಅಮೌಂಟ್ ಯಾವ ಥರ ಜಮಾ ಆಗೈತಿ ಅನ್ನೋದು ತೋರಿಸ್ತೀನಿ ನೋಡ್ರಿ ನಿಮಗೆ. ಉದಾಹರಣೆಗೆ ಏನು ತಗೊಂಡ್ರಿ, ಕಮ್ಮಾರ್ ರಾಮಚಂದ್ರ ಬಸಪ್ಪ ಅಂತ ಐತೆ, ಅದನ್ನು ತೆಗೆದು ನೋಡ್ತಾರೆ ನೋಡ್ರಿ. ಇವಾಗ ಅವ್ರ ಜಾಬ್ ಕಾರ್ಡ್ ನಂಬರ್ ಮ್ಯಾಗ ಕ್ಲಿಕ್ ಮಾಡ್ರೆ ನೋಡ್ರಿ, ಅವ್ರ ಜಾಬ್ ಕಾರ್ಡ್ ಹಿಂಗೆ ಡೀಟೇಲ್ ಬರ್ತೈತಿ. ಅವ್ರ ಡೀಟೇಲ್ ಬಂತಂದ್ರೆ ಹಿಂಗೆ ಮ್ಯಾಲೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ರಿ. ಅವ್ರದ್ದು ಫ್ಯಾಮ್ಲಿದೆಲ್ಲ ಬರ್ತೈತಿ ರೀ. ಅವ್ರದ್ದು ನೆಕ್ಸ್ಟ್ ಫೈನಾನ್ಸಿಯಲ್ ಇಯರ್ ಸೆಲೆಕ್ಟ್ ಮಾಡಿರಿ. ಅಂದ್ರೆ ನಿಮ್ಗೆ ಯಾವ ಇಯರ್ಸ್ದೊಳಗಿಂದ ಫೈನಾನ್ಸ್ ಇರ್ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಇವಾಗ ಪ್ರೆಸೆಂಟಾಗಿ ಅವರು 5/5/2026, 11/5/2026 ಕೆಲಸ ಚಾಲೂ ಮಾಡ್ಯಾರ. ಇವಾಗ ಅಲ್ಲಿ ಅವರು ಕೆಲಸ ಮಾಡಬಹುದು ಅಂತೇಳಿ ಅವ್ರದ್ದು ಲಿಸ್ಟ್ ಬಂದೈತಿ. ಲಿಸ್ಟ್ ಹಾಕೊಂಡಾರ ಪಂಚಾಯತಿ ಅವರು ನೋಡ್ರಿ. ಇದು ಬಾವಿಯ ಗ್ರಾಮದ ಶಿವಪುತ್ರ ಬಡಿಗೇರ್ ಹೊಲದ ಹತ್ತಿರ ಚಕಡ್ಯಾಮದೊಳಗೆ ಇವರು ಕೆಲಸ ಮಾಡ್ಬೋದು. ಇವಾಗ 7 ದಿವ್ಸದ ಕೆಲಸ ಐತಿ. ಅದು ಇವಾಗ 7 ದಿವ್ಸದ ಕೆಲಸ ಐತಿ. ಕೆಲಸದ ಡಿಮ್ಯಾಂಡ್ ID ನಂಬರ್ ಐತಿ. ಹಂಗತ್ತರ ಸ್ಕ್ರೋಲ್ ಮಾಡ್ಕೊಂತ ಹೋಗ್ರಿ. ಇವ್ರು ಎಲ್ಲೆಲ್ಲಿ ಕೆಲಸ ಮಾಡಿದಾರು ಅದೆಲ್ಲ ಇದ್ರೊಳಗೆ ಬರ್ತೈತ್ರಿ. ಮತ್ತು ಯಾವ ಬಸವ ವಸತಿ ಯೋಜನೆಗೂ ಇವ್ರು ಜಾಬ್ ಕಾರ್ಡ್ ನಂಬರ್ ಕೊಟ್ಟಾರು, ಅದು ಎಲ್ಲ ಬರ್ತೈತಿ. ಇವಾಗ ಹಂಗತ್ತರ ಸ್ಕ್ರೋಲ್ ಮಾಡ್ಕೊಂತ ಹೋಗ್ರಿ. ಇವ್ರು ಯಾವಾಗಿಂದ ಕೆಲಸ ಐತ್ರಿ. ಇದ್ರೊಳಗೆ ಇದೈತಿ ನೋಡ್ರಿ, ಅವ್ರು ಕೆಲಸ ಮಾಡಿದ್ದು ಅಮೌಂಟ್ ಹಾಕಿದೈತಿ, ಮಂತ್ ಡೇಟ್ ಐತ್ರಿ, ವರ್ಕ್ ನೇಮ್ ಐತಿ. ವರ್ಕ್ ನೇಮ್ ಮುಂದೆ ಅವರು ಟೋಟಲ್ ಅಮೌಂಟ್ ಈ ಥರ ಜಮಾ ಮಾಡಿದ್ದೈತಿ. ಬಾವಿಯಾಳ ಗ್ರಾಮದ ಕಂಠಪ್ಪ ಅಂಚಲ್ ಇವರ ಜಮೀನು ಹತ್ತಿರ ಚಕಡ್ಯಾಮ್ ಹೋಳಿ ಹತ್ತೋದು. ಇದಕ್ಕೆ 5 ದಿವಸದ ಕೆಲಸಕ್ಕೆ 1725 ರೊಕ್ಕ ಬಂದಿತ್ತು ಇವರಿಗೆ. ಅದ ಇದೇ ಥರ ಎಲ್ಲವನ್ನು ತಳ ಹಂಗೆ ಸ್ಕ್ರೋಲ್ ಮಾಡ್ಕೊಂತ ಹೋದ್ರಿ. ಇಲ್ಲಿ ನೋಡಿದ್ರಿ ನೆಕ್ಸ್ಟ್ ಇದು ಅಮೌಂಟ್ ಐತ್ರಿ. ಬಾವಿಯಾಳ ಗ್ರಾಮದ ಪಾರ್ವತಮ್ಮ ದೇವಸ್ಥಾನ ಹತ್ತಿರ ಚಕಡ್ಯಾಮ್ ಹೋಳಿ ಹತ್ತೋದು. 5 ದಿವಸದ ಕೆಲಸಕ್ಕೆ 1745 ರೂಪಾಯಿ ಹಿಂಗೆ ಅಮೌಂಟ್ ಹಾಕಿದಾರೆ ಇವ್ರಿಗೆ. 5, 6, 3 ಹಜರಿ ಈ ಥರ ಹಜರಿ ಚೆಕ್ ಮಾಡ್ಕೋಬೋದ್ರಿ. ನೀವು ಚೆಕ್ ಮಾಡ್ಕೊಂಡ ನಿಮ್ಮ ಜಾಬ್ ಕಾರ್ಡ್ದ ಅಮೌಂಟು ಎಲ್ಲೆಲ್ಲಿ ಯಾರ್ಯಾರು ಹಾಕಿದಾರೆ ಅನ್ನೋದು ಇದೇ ಥರ ಚೆಕ್ ಮಾಡ್ಕೊಳ್ರಿ. ಊರುಗಳಿಗೆ ಏನಾಗ್ಬಿಟ್ಟೈತೆ ಅಂದರೆ ನಿಮ್ಮ ಜಾಬ್ ಕಾರ್ಡ್ ಬೇರೆದವ್ರಿಗೆ ಹಾಕಿ ಅವ್ರ ಕಡೆಯಿಂದ ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕಿ ತೊಗೊಳಕ ಪಂಚಾಯತಿಯವ್ರು ಪ್ಲ್ಯಾನ್ ಮಾಡ್ಯಾರು. ನೀವು ಒಂದು ವೇಳೆ ನಿಮ್ಮ ಅಕೌಂಟಿಗೆ ಬಂದರೂ ಕೂಡ ಯಾರು ತೆಗಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಅಮೌಂಟ್ ನೀವೇ ಇಟ್ಕೋರಿ. ಇದೇ ಥರ ನಿಮ್ಮದು ಜಾಬ್ ಕಾರ್ಡ್ ಹಾಕಿ ನೋಡ್ರಿ ಅಂದ್ರೆ ನಿಮ್ದು ಏನು ಎಲ್ಲಿಂದ ರೊಕ್ಕ ಬಂದೈತೆ ಅನ್ನೋದು ತಿಳಿತೈತಿ.